ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ಆಶ್ಚರ್ಯ ಟಿವಿ ವೀಕ್ಷಕರಿಗೆ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ ಮತ್ತು ನಾವು ಎಲ್ಲಿ ಸರಿಯಿಲ್ಲ ದೇವರು ಸರಿಪಡಿಸ್ತಾನೆ. ಯಾವ ಪ್ರಕಟಣೆ ನಮಗೆ ಗೊತ್ತಿಲ್ಲ ಇಷ್ಟ ತನಕ ಸತ್ಯವೇದದ, ನೀವು ಓದಿರ್ಬೋದು, ಸತ್ಯವೇದ ಓದಿರ್ಬೋದು, ಆದರೆ ನಿಮಗೆ ಇಷ್ಟ ತನಕ ಪ್ರಕಟಣೆ ಸಿಗಲಿಲ್ಲ. ಇದರ ವಿಷಯದಲ್ಲಿ ನಿಮಗೆ ದೇವರ ಆತ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಖಾಂತರ ನಿಮಗೆ ದೇವರು ಪ್ರಕಟಣೆ ಕೊಡ್ತಾನೆ. ಅದು ಗಟ್ಟಿ ಇಟ್ಕೊಂಡು ನಡೆಯಲಿಕ್ಕೆ ದೇವರ ಆತ್ಮನ ಹತ್ರ ನೀವು ಬೇಡಿಕೊಳ್ಳಬೇಕು. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕೊಡ್ರಸ್ ಇದ್ದಾರೆ. ಅವರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಪಾಸ್ಟ್ರೇ, ನಾವು ಹೋದ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ನಾವು ದ್ವೈತ ಸಭೆಯ ವಿಷಯದಲ್ಲಿ ನಾವು ಓದಿದ್ದೇವೆ ಮತ್ತು ಜನರಿಗೆ ಅದರ ವಿಷಯದಲ್ಲಿ ನಾವು ಅದರ ಅರ್ಥವನ್ನು ತಿಳಿಸಿದ್ದೇವೆ. ಇವತ್ತು ಅದೇ ನಾವು ಕಂಟಿನ್ಯೂ ಮಾಡ್ತೇವೆ. ಇವತ್ತು 20ನೇ ವಾಕ್ಯವನ್ನು ನಾವು ಸ್ವಲ್ಪ 20ನೇ ಆ ಸಂಚಿಕೆಯಲ್ಲಿ ಓದಿದ್ದೇವೆ, ನಿಮಗೆ ತಿಳಿಸಿದ್ದೇವೆ. ಇದು ಕಂಟಿನ್ಯೂ ಮಾಡ್ತೇವೆ ಅಲ್ಲಿ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಇರಿಸಬೇಕಾಗ್ತದೆ. ದೇವರ ಆತ್ಮ ಹೇಳ್ತಾ ಉಂಟು, ನಿನ್ನ ಮೇಲೆ ಒಂದು ತಪ್ಪು ಇರಿಸಲಿಕ್ಕೆ ಉಂಟು, ತಪ್ಪು ಇರಿಸಲಿಕ್ಕೆ ಉಂಟು. ಅದೇನೆಂದರೆ, ಜಜಬೇಲೆಂಬ ಆ ಹೆಂಗಸು ತನ್ನ ಪ್ರವಾದಿನಿ ಎಂದು ಹೇಳಿಕೊಂಡು ಜಾರ್ವತ್ತ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸಿತು ಎಂದು ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಅಂದರೆ ಅವಳಿಗೆ ಹೌದು, ಅಂದರೆ ಆ ತೋತರ ಸಭೆಯಲ್ಲಿ ಆ ಸಭೆಯವರು ಈ ಒಂದು ಸ್ತ್ರೀಗೆ ಪ್ರವಾದನೆ ಎಂಬುದಾಗಿ ಅವರು ಒಂದು ಸನ್ಮಾನ ಮಾಡಿದರು. ಈಗ ಅವರು ಪರೀಕ್ಷೆ ಮಾಡಲಿಲ್ಲ. ಇವಳು ನಿಜವಾಗಿ ಸುಳ್ಳು ಪ್ರವಾದನೆ ಆಗಿದ್ದರು. ತನ್ನನ್ನೇ ಪ್ರವಾದೆಂದು ಜನರ ಮುಂದೆ ಕಂಡು ಜನರಿಗೆ ಸುಳ್ಳು ಪ್ರವಾದನೆ ಮಾಡುವುದು ದೇವರ ಆತ್ಮನಿಂದ ಮಾಡುವವಳು ದುರಾತ್ಮನಿಂದ ಮಾಡುವುದು, ಇದು ದುರಾತ್ಮನಿಂದ ಮಾಡುವ ಪ್ರವಾದನೆ. ಅದೇ ದೇವರ ಆತ್ಮನಿಂದ ಒಬ್ಬರು ಪ್ರವಾದನೆ ಮಾಡುವುದರೆ ಆ ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತದೆ ಮತ್ತು ದೇವರ ವಾಕ್ಯದ ಸ್ವಸ್ಥ ಬೋಧನೆಗೆ ಅನುಗುಣವಾಗ್ತದೆ. ದೇವರ ಆತ್ಮನು ಸತ್ಯದ ಆತ್ಮನು, ಆತನು ಎಂದಿಗೂ ಸತ್ಯವನ್ನು ಆತನು ಇದು ಮಾಡಿದ್ರು, ಪಕ್ಷಪಾತ ಎಂದು ಕಾಂಪ್ರಮೈಸ್ ಮಾಡೋದಿಲ್ಲ, ಸತ್ಯಕ್ಕೆ ನಡೆಸ್ಕೊಂಡು ಹೋಗ್ತಾನೆ. ಮತ್ತು ಪವಿತ್ರಾತ್ಮ ಯಾವಾಗಲೂ ದೇವರಿಗೆ ಯೇಸುವಿಗೆ ಮಹಿಮೆ ಕೊಡ್ತಾನೆ, ಮಹಿಮೆ ಪಡಿಸ್ತಾನೆ. ಈ ಸುಳ್ಳು ಪ್ರವಾದಿ ಎಂದರೆ ಅವರಿಗೆ ದೇವರ ಕರೆಯುವಿಕೆ ಇಲ್ಲದವರು, ದೇವರು ಅವರಿಗೆ ಕರೆಯಲಿಲ್ಲ. ಅವರ ಹಾಗೆ ಪ್ರವಾದಿ ಎಂಬುದಾಗಿ ಜನರ ಎದುರು ಪ್ರವಾದನೆ ಮಾಡಿಕೊಂಡು ಅವರಿಗೆ ಒಂದು ದೇವರಿಗೆ ಮಹಿಮೆ ಪಡಿಸಬೇಕಂತಿಲ್ಲ, ಅವರಿಗೆ ಮಹಿಮೆ ಪಡಿಸುವುದು ಅವರ ಗುರಿ. ಎಲ್ಲರೂ ಕರೆಯಬೇಕು, ತಾನು ಪ್ರವಾದಿನಿ ಕರೆಯಬೇಕಂತ ಅವರ ಒಂದು ಇದು ಇರ್ತದೆ. ಹೌದು, ಅಂದ್ರೆ ಜನರಿಂದ ಅವರಿಗೆ ಹೋಗಲೇಬೇಕು. ಅವರು ಸುಳ್ಳು ಪ್ರವಾದಿಗಳು. ಹೌದು, ಮತ್ತೆ ಅವ್ರ ಜನರಿಗೆ ಆಶೀರ್ವಾದ ಬಗ್ಗೆ ಪ್ರವಾದನೆ ಮಾಡ್ತಾವ್ರು. ಆಶೀರ್ವಾದ, ನಿನಗೆ ಒಂದು ಒಳ್ಳೆಯ ಹುಡುಗಿ ಸಿಗ್ತದೆ, ಒಳ್ಳೆ ಒಂದು ಹುಡುಗಿಯವರು ನಿನಗೆ ಒಳ್ಳೆ ಹುಡುಗದಿರು ಕೊಡ್ತಾರೆ, ನಿನಗೆ ಕಾರು ಬರ್ತದೆ, ನಿನಗೆ 10 ಕೋಟಿ ರೂಪಾಯಿ ಸಂಬಳ ಬರ್ತದೆ. ಈಗೆಲ್ಲ ಸುಳ್ಳು ಪ್ರವಾದಿ ಜನ ಆಕರ್ಷಣೆ ಮಾಡೋದು. ಹೌದು, ಸತ್ಯ ಪ್ರವಾದಿ ಅವನು ಆ ರೀತಿ ಮಾತನಾಡೋದಿಲ್ಲ. ಸತ್ಯ ಪ್ರವಾದಿ ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರ ಸ್ವರವನ್ನು ಕೇಳಿಕೊಂಡು ಆತನ ಪ್ರವಾದನೆ ದೇವರ ವಾಕ್ಯದ ಪ್ರಕಾರವೇ ಇರುತ್ತದೆ. ಆ ಪ್ರವಾದಿ ಬಂದು ಅಲ್ಲಿ ಸತ್ಯವೇ ಹೇಳ್ತಾನೆ. ಅವನ ಜೀವಿತ ಕೆಟ್ಟ ಜೀವಿತ ಇದ್ದರೆ ಒಂದು ವೇಳೆ ಅವನಿಗೆ ಹೇಳ್ತಾನೆ, ಪಾಪವನ್ನು ಖಂಡಿಸ್ತಾನೆ, ನೀವು ಇಂತೆಂತ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಒಂದು ವೇಳೆ ಅವನು ದೇವರಿಂದ ನೇಮಿಸಿ ಇಲ್ಲದ ಪ್ರವಾದಿ ಆದರೆ, ಅವನು ದುರಾತ್ಮನಿಂದ ಪ್ರವಾದನೆ ಮಾಡಿದ್ರೆ ಅವನು ಎಂದಿಗೂ ಹೇಳಿದಿಲ್ಲ, ಪಾಪವನ್ನು ಖಂಡಿಸ್ತಿಲ್ಲ. ಏಕೆಂದ್ರೆ ಖಂಡಿಸಿದರೆ ಏನಾಗ್ತದೆ,
ಅವನಿಗೆ ಸಿಗುವ ಮಾನ, ಸಿಗುದಿಲ್ಲ. ಅವನಿಗೆ ಸಿಗುವ ಸಂಬಳ, ಹಣ ಹೋಗ್ಲಿಕ್ಕೆ ಸಿಗುದಿಲ್ಲ. ಅವನು ಏನ್ ಮಾಡ್ತಾನೆ, ಸುಲಭ ಪ್ರವಾದಿ ಅವನಿಗೆ ಆಶದ ಬಗ್ಗೆ ಹೇಳ್ತಾನೆ. ಅವನು ಪಾಪದಲ್ಲಿ ಇದ್ದರೂ ಸಹ ಅವನು ನೀತಿವಂತನೇ ಮುಂದೆ ಪ್ರವಾದ ಮಾಡ್ತದೆ, ಅವನಿಗೆ ಆಶೀರ್ವಾದನೆ ತೋರಿಸ್ತದೆ. ಈಗ ಒಂದು ಸಂಗತಿ ಹೇಳಿ, ಈ ಮುದ್ದಾದ ಜನರು ಅವರಿಗೆ ಅಂಟಿಕೊಂಡಿರ್ತದೆ, ಅದು ಹೇಗೆ ಹೇಳಿ, ಅದರ ವಿಷಯದಲ್ಲಿ ಏನು ಹೇಳ್ತೀರಿ? ಪ್ರವಾದನೆ ಬಗ್ಗೆ ಎಲ್ಲ ಅಂಟಿಕೊಂಡಿರ್ತಾರೆ. ಹೌದು, ಯಾಕಂದ್ರೆ ಅವರು ವಾಕ್ಯವನ್ನು ಗಮನಿಸುದಿಲ್ಲ, ವಾಕ್ಯವನ್ನು ಓದುದಿಲ್ಲ, ವಾಕ್ಯ ಧ್ಯಾನ ಮಾಡುದಿಲ್ಲ, ಅವ್ರ ಕಾಲೇ ಪ್ರವಾದನೆಯನ್ನು ಹುಡ್ಕೊಂಡು ಹೋಗ್ತಾರೆ. ದೇವರ ವಾಕ್ಯ ಹೇಳ್ತದೆ. ಎರಡು ಕೂಡ ಅವರಿಗೆ ಫೋನ್ ಮಾಡಿ ದೇವರು ಏನ್ ಹೇಳ್ತಾನೆ, ದೇವರ ಆತ್ಮ ಏನ್ ಹೇಳ್ತಾನೆ ಅವನ ಹತ್ರ ಕೇಳ್ತಾರೆ. ಹೌದು, ದೇವರ ವಾಕ್ಯ ಹೇಳ್ತದೆ. ಹಾಗೆ ನಾವು ಕೇಳಬಾರ್ದು, ನಾವು ವಾಕ್ಯನ ಓದಬೇಕು, ವಾಕ್ಯನ ಧ್ಯಾನ ಮಾಡಬೇಕು. ದೇವರ ಆತ್ಮನು ಪ್ರತಿಯೊಬ್ಬರ ಸಂಗಡ ವಾಕ್ಯದ ಮೂಲಕ ಮಾತನಾಡ್ತಾನೆ. ಯಾರು ಪ್ರವಾದಿಯನ್ನು ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ದೇವರ ಆತ್ಮನ ನಡೆಸಲ್ಪಡದ ಪ್ರವಾದಿ ಇದ್ದರೆ ಸುಳ್ಳು ಪ್ರವಾದ ಮಾಡಿಕೊಂಡು ಅವರು ತಪ್ಪಾದ ಮಾರ್ಗ ನಡೆಸ್ಕೊಂಡು ಹೋಗ್ತಾರೆ. ಅನೇಕ ಸಾಕ್ಷಿಗಳು ನಾನು ನೋಡಿದ್ದೇನೆ, ನಾನು ನೋಡಿದ್ದೇನೆ. ಎಷ್ಟು ಸಲ ಹೇಳಿದ್ರು ಕೇಳುವುದಿಲ್ಲ. ಅನೇಕರಿಗೆ ಪ್ರೇರಣೆ ಮಾಡ್ಲಿಕ್ಕೆ ಬೇಡ, ವಾಕ್ಯ ಓದಿ ಧ್ಯಾನ ಮಾಡ್ಲಿಕ್ಕೆ ಬೇಡ. ಅನೇಕರು ಮಾಡ್ತಾರೆ, ತನ್ನ ಸಭೆಯಲ್ಲಿರುವ ದೇವರ ಸೇವಕರ ಮೇಲೆ ಅವ್ರು ನಂಬಿಕೆ ಇಲ್ಲ. ಅವ್ರು ಹೇಳ್ತಾರೆ, ಎಲ್ಲಿ ಪ್ರವಾದನೆ ಕೇಳ್ತಾರೆ ಅಲ್ಲಿಗೆ ಹೋಗ್ತಾರೆ. ಹೋಗಿಕೊಂಡು ಆ ತಪ್ಪಾದ ಮಾರ್ಗಕ್ಕೆ ಹೋಗಿ ಅವ್ರ ಆತ್ಮಿಕ ನಷ್ಟಪಟ್ಟ ಎಷ್ಟೋ ಜನರು ನಾನು ನೋಡಿದ್ದೇನೆ. ಅದಕ್ಕೆ ನಾವು ಪ್ರವಾದಿಗಳನ್ನು ಹುಡುಕಿ ಹೋಗಬಾರದು. ದೇವರ ಆತ್ಮನು ಯಾರಲ್ಲಿದ್ದಾನೋ, ಪವಿತ್ರ ಆತ್ಮನು ಪ್ರವಾದಿನೇ ಆತ್ಮವಾಗಿದ್ದಾನೆ. ಆತನು ನಮಗೆ ವಾಕ್ಯದ ಮುಖ ಮಾತಾಡ್ತಾನೆ. ಮತ್ತು ಆತನು ನಮಗೆ ಬೇಕಿರುವ ಸಮಯದಲ್ಲಿ ನಾವು ಯಾವ ಸಭೆಯಲ್ಲಿದ್ದೇವೋ ಅಥವಾ ಈ ಟಿವಿ ಮಾಧ್ಯಮದ ಮುಖಾಂತರ ದೇವರ ಆತ್ಮನು ನಮಗೆ ಪ್ರವಾದನೆ ಕೊಡ್ತಾನೆ. ನಾವು ಪ್ರವಾದನೆ ಹುಡುಕೊಂಡು ಹೋಗಬಾರ್ದು. ಇನ್ನೊಂದು ಸಂಗತಿ ಉಂಟು, ಕೆಲವು ಜನ ಕಣ್ಣು ಮುಚ್ಚಿ ನನಗೆ ದೇವರು ಆ ದರ್ಶನ ತೋರಿಸಿದನು, ಈ ದರ್ಶನ ತೋರಿಸಿದನು ಎಂದು ಹೇಳ್ತಾರೆ. ಈಗ ಕಣ್ಣು ಮುಚ್ಚಿದ್ದಾರೆ, ನನಗೆ ಈ ದರ್ಶನ ತೋರಿಸಿದ ಅಂತ ಹೇಳ್ತಾರೆ. ಪುನಃ 5 ನಿಮಿಷ ಅಂತ ಇನ್ನೊಂದು ದರ್ಶನ ನೋಡ್ತಾನೆ, ಪುನಃ 5 ನಿಮಿಷ ಇನ್ನೊಂದು ದರ್ಶನ ತೋರಿಸ. ಅದು ಇದರ ಹೌದು. ಈಗ ನೋಡಿ, ದೇವರಿಂದ ಬಂದ ದರ್ಶನ ಹೌದಾದ್ರೆ ವಾಕ್ಯ ಆಧಾರ ಇರ್ತದೆ. ವಾಕ್ಯ ಆಧಾರವಿಲ್ಲದೆ ಯಾವ ದರ್ಶನ ಬಂದರೂ ಅದು ಸ್ವೀಕಾರ ಮಾಡಬಾರದು. ಈಗ ನೋಡಿ, ದೇವರು ಪ್ರವಾದಿಗೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ದರ್ಶನ ಕೊಡ್ತಾನೆ. ಅದ ದರ್ಶನ ವಾಕ್ಯಕ್ಕೆ ಅನುಗುಣವಾಗಿರ್ತದೆ. ಅವನ ಅಂತರಾತ್ಮ ಸಾಕ್ಷಿ ಕೊಡ್ತದೆ. ಅದು ಅವನು ಹೇಳುವಾಗ ಅವರಿದ್ದ ಪಾಪದ ಅವನು ಒಪ್ಪಿಕೊಳ್ತಾನೆ. ಇದು ಯಾವುದೇ ಆಧಾರ ಇಲ್ಲ, ಸುಮ್ಮನೆ ದರ್ಶನ ಕೊಂಡ್ರೆ ಅದು ಸುಳ್ಳು ಪ್ರವಾದನೆ ಆಗಿದೆ. ಸೈತಾನನು ಆ ರೀತಿ ಅನೇಕರನ್ನು ಮೋಸ ಮಾಡ್ತಾರೆ. ಅನೇಕರು ತುಂಬ ಕನಸು ನೋಡುವರಿದ್ದಾರೆ. ಎಲ್ಲ ಕನಸು ದೇವರಿಂದ ಬಂದಲ್ಲ, ದೇವರಿಂದ ಯಾವ್ದು ಕನಸು ಬರ್ತದ, ದರ್ಶನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇರ್ತದೆ. ಅದು ಯಾವಾಗಲೂ ವಾಕ್ಯ ಅದು ಅದರಲ್ಲಿ ಟಚ್ ಆಗ್ತದೆ, ವಾಕ್ಯಕ್ಕೆ ಅದು ಇದಾಗ್ತದೆ, ಅವರಿಗೆ ಕನ್ಫರ್ಮ್ ಆಗ್ತದೆ. ಅವರಿಗೆ ದೇವರ ಆತ್ಮ ಹೇಳ್ತು, ಅವಳನ್ನು ತಡೆಯದೆ ಬಿಟ್ಟಿದ್ದು. ಹೌದು, ಆ ಸಭೆಯವರು ಅಲ್ಲಿ ಅವರನ್ನು ಪರೀಕ್ಷೆ ಮಾಡಬೇಕದು. ಅವ್ರ ಪರೀಕ್ಷೆ ಮಾಡದೆ ಅವಳಿಗೆ ಬಿಟ್ಟದು. ಬಿಟ್ಟ ನಿಮಿತ್ತಾಗಿ ಅವಳ ಸಭೆಯಲ್ಲಿ ಏನು ಮಾಡ್ತಾರೆ, ಅವಳು ಜಾರತ್ತು ಮಾಡಬಾರದು. ಈಗ ಅಂದರೆ ಮದುವೆ ಎಂಬುದು ಅದು ದೇವರು ನೇಮಿಸಿದ ಒಂದು ಪರಿಶುದ್ಧವಾದ ಒಂದು ಸಂಬಂಧವಾಗಿದೆ. ಇದು ಮದುವೆ ಆಗುವ ಮೊದಲೇ ಎಂಗೇಜ್ಮೆಂಟ್ ಆದ ಕೂಡಲೇ ಇದು ಸಂಬಂಧ ಮಾಡಬಹುದು ಎಂಬುದಾಗಿ, ಜಾಗೃತ ಮಾಡಬಹುದು ಎಂಬುದೇ ಇವಳು ಬೋಧಿಸುದು. ವಿಗ್ರಹಾರ್ಧನೆ ಪದಾರ್ಥವನ್ನು ತಿನ್ನಬಹುದು ಎಂಬುದೇ ಬೋಧಿಸುದು. ಈ ರೀತಿ ಅದನ್ನು ಪಾಪ ಮಾಡಲಿಕ್ಕೆ ನಡೆಸಿದ್ದು. ಸತ್ಯ ಪ್ರವಾದಿ ಎಂದಿಗೂ ಪಾಪಕ್ಕೆ ಪ್ರೇರಣೆ ಮಾಡುವುದಿಲ್ಲ. ಆ ಪ್ರವಾದಿ ಪಾಪನ ಖಂಡಿಸ್ತದೆ. ಅಲ್ಲಿ ಪುನಃ 21 ಹೇಳ್ತದೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೇನೆ. ಈಗ ದೇವರು ಏನು ಮಾಡ್ತಾನೆ, ಯಾರು ಈ ಒಂದು ಸ್ತ್ರೀಗೆ ತುಂಬ ಸಮಯದಲ್ಲಿ ಕೊಟ್ಟನು, ಅದೇ ಕೃಪೆ ಇರೋದು. ಈಗ ದೇವರು ಈ ಕೃಪೆಯಲ್ಲಿ ಒಬ್ಬ ದೇವರ ಮಗ, ಒಬ್ಬ ದೇವರ ಸೇವಕನು ಪಾಪ ಮಾಡಿದನು ಎಂದರೆ ಎನಿಸಿ ಕೂಡಲೇ ಶಿಕ್ಷೆ ಕೊಡೋದಿಲ್ಲ, ತುಂಬ ಸಮಯ ಕೊಡ್ತಾನೆ, ಅವಕಾಶ ಕೊಡ್ತಾನೆ. ಅವನ ಪಾಪಕ್ಕೆ ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ತುಂಬ ಸಲ ವಿಶ್ವಾಸ ಆಗಲಿ, ಹೌದು, ತುಂಬಾ ಅವಕಾಶ ಕೊಡ್ತಾನೆ. ಮತ್ತೆ ಪದೇ ಪದೇ ವಾಕ್ಯದ ಮುಂದೆ ಮಾತನಾಡ್ತಾನೆ, ಅಂತರಾತ್ಮನ ಮಾತನಾಡ್ತಾನೆ. ಮತ್ತು ಆ ಅವಕಾಶವನ್ನು ಮಿತಿ ಮೀರಿದ ನಂತರ ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೋಸ್ಕರ ದೇವರ ಅಪ್ಪಸ್ತಲ ಪೌಲನು ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4, 5, 6ನೇ ವಾಕ್ಯದಲ್ಲಿ ದೇವರ ಕೃಪೆಯನ್ನು, ದೇವರ ಪ್ರೀತಿಯನ್ನು, ದೇವರ ಸಹನವನ್ನು ನೀನು ಅಸಡ್ಡೆ ಮಾಡಬಾರದು. ಈಗ ದೇವರು ತುಂಬ ಕೃಪಾವಲು ಎಂಬುದಾಗಿ ಅಪ್ಪಸ್ತಲ ಪೌಲನು ಕೃಪೆ ಉಂಟು ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. ದೇವರು ತುಂಬ ತಾಳ್ಮೆಲ್ಲವನು, ಕೂಡಲೇ ಶಿಕ್ಷೆ ಕೊಡುವುದಿಲ್ಲ. ಆದರೂ ಆ ಕೃಪೆ ಯಾಕೆ ಕೊಟ್ಟಿದೆ, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಒಂದನ್ನು ಪಶ್ಚಾತ್ತಾಪ ಪಡುವುದಿಲ್ಲ, ಒಂದು ದಿನ ಶಿಕ್ಷೆ ಅವನು ಬಂದೇ ಬರ್ತದೆ. ಅದು ಇವಳಿಗೆ ದೇವರ ಹೆಸರೇ ಕೊಟ್ಟನು, ತುಂಬ ಸಮಯ ಕೊಟ್ಟನು. ಪಶ್ಚಾತ್ತಾಪ ಪಡೆದ ನಿಮಿತ್ತವಾಗಿ ಕೊಡ್ತಾನೆ. ಆ ಸಭೆಯವರಿಗೂ ಟೈಮ್ ಕೊಟ್ಟನು. ಯಾಕಂದರೆ ಈ ಸಭೆಯವರು ನಾವು ನೋಡ್ತೇವೆ,
ಅಪೊಸ್ತಲ ಪೌಲನ ಜೊತೆ ಅಪೊಸ್ತಲ ಪೌಲನಾಗಿದ್ದ ನಾವು. ಆ ಪೌಲನು ಹೇಳಿದ ಬೋಧನೆಯನ್ನು ಬೇರೆ ಸಭೆಯವರು ಅಂದರೆ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ 11 ಮತ್ತು 12 ವಾಕ್ಯ ಈಗೊಟ್ಟು ಬೇರೆಯ ಸಭೆಯವರು ಥೆಸಲೋನಿಕ ಸಭೆಯವರಿಗಿಂತಲೂ ಸದ್ಗುಣವುಳ್ಳವರಾಗಿದ್ದರು. ಅಂದರೆ ಥೆಸಲೋನಿಕ ಸಭೆಯವರು ಏನು ಮಾಡಿದರೆ ಅಪೊಸ್ತಲ ಪೌಲನ ಸಂದೇಶವನ್ನು ಪರಿಪೂರ್ಣ ಅಂಗೀಕಾರ ಮಾಡಿದರು ದೇವರ ಮಾತು ಎಂಬುದಾಗಿ. ಈ ಬೇರೆ ಸಭೆಯವರು ಅವರಿಗಿಂತಲೂ ಸದ್ಗುಣವುಳ್ಳವರು ಅಂದರೆ ಅವರು ಕೇಳಿದ ಸಂದೇಶವನ್ನು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ಬೈಬಲ್ನಲ್ಲಿ ಹುಡುಕಿದರು. ಹುಡುಕಿಕೊಂಡು ಇದು ಸರಿಯೋ ಸರಿಯಲ್ಲ ಅಂತ ಪರೀಕ್ಷೆ ಮಾಡಿಕೊಂಡು ತೆಗೆದುಕೊಂಡ್ರು. ಹಾಗೆ ದೇವರ ವಾಕ್ಯ ಹೇಳ್ತದೆ, ನಾವು ಪ್ರತಿಯೊಂದು ಬೋಧನೆ ಆಗಲಿ ಪ್ರತಿಯೊಂದು ಪ್ರವಾದನೆ ಆಗಲಿ ನಾವು ಅದು ದೇವರ ವಾಕ್ಯದಲ್ಲಿ ಉಂಟೋ ಇಲ್ಲ ಅಂದರೆ ಪರೀಕ್ಷೆ ಮಾಡಬೇಕು. ದೇವರಿಂದ ಬಂದ ಪ್ರವಾದನೆ ಯಾವುದಾದರೆ ಸ್ವಸ್ಥ ಬಂದ ದೇವರ ವಾಕ್ಯ ಹುಡುಕುವಾಗ ಅದು ನಮಗೆ ಸಿಗ್ತದೆ. ವಾಕ್ಯ ಬಿಟ್ಟು ದೇವರು ಎಂದಿಗೂ ಮಾತನಾಡುವುದಿಲ್ಲ. ಒಂದು ವಿಷಯ, ಈಗಿನ ವಿಶ್ವಾಸಿಗಳೇ ಅವರಿಗೆ ಹುಡುಕಲಿಕ್ಕೆ ಬೇಡ. ಹೌದು, ಅವರಿಗೆ ಏನು ಬೇಕು ಅಂದರೆ ರೆಡಿಮೇಡ್ ಈಸಿ ಬೇಕು. ಇಂದಿಗೂ ಹಾಗೆ ಹೋಗುವಾಗ ಮೋಸ ಹೋಗ್ತದೆ. ನಾವು ವಾಕ್ಯವನ್ನು ಐಸಾಯ 34:16 ವಾಕ್ಯದ ಬೆಲೆಪಟ್ಟಿದೆ. ಅಲ್ಲಿ ಯೋನ ಧರ್ಮಸ್ಥಳ ಹುಡುಕಿ ಓದಿರಿ ಜೊತೆಯಾಗಿರುವುದು ಎಂಬುದಾಗಿ. ಅಂದರೆ ದೇವರ ವಾಕ್ಯ ಒಂದು ವಾಕ್ಯಕ್ಕೆ ಇನ್ನೊಂದು ಜೊತೆ ಉಂಟು. ಹುಡುಕಿಕೊಂಡು ಹೋಗುವಾಗ ಆ ವಾಕ್ಯದ ಅರ್ಥ ಇನ್ನೊಂದು ವಾಕ್ಯದಲ್ಲಿ ಸಿಗ್ತದೆ. ಅದು ಇವತ್ತು ವಿಶ್ವಾಸಿಗಳಿಗೆ ಆಲಸ್ಯ, ವಾಕ್ಯ ಹುಡುಕಲಿಕ್ಕೆ ಬೇಡ, ಆಗ ಅವರು ಮೋಸ ಹೋಗ್ತಾರೆ. ಈಗ ಈಗ ಪಶ್ಚಾತ್ತಾಪ ಪಡಬೇಕು. ಹೌದು, ಯಾರು ಪಡಬೇಕು ಪಶ್ಚಾತ್ತಾಪ? ಪಾಪ ಮಾಡಿದ್ದವರು ಪಶ್ಚಾತ್ತಾಪ ಪಡಬೇಕು. ಇವನು ವಿಶ್ವಾಸ ಆದರೆ ಹೌದು, ಸೇವಕನಾದರೂ ಆಗಲೇಬೇಕು, ಪಶ್ಚಾತ್ತಾಪ ಪಡಲೇಬೇಕು. ಸೇವಕರಿಗೆ ದೇವರು ಬಿಡುವುದಿಲ್ಲ. ಈಗ ದೇವರು ಕಾಯ್ತಾ ಇದ್ದಾನೆ ಮಾನವನ ಪಶ್ಚಾತ್ತಾಪ ಕಾಯ್ತಾ ಇದ್ದಾನೆ. ಹೌದು, ಹೆಚ್ಚು ಅವನು ಬಯಸ್ತಾನೆ ಈ ದೇವರ ಮಕ್ಕಳೇ ಪಶ್ಚಾತ್ತಾಪ. ಹೌದು, ಯಾಕಂದ್ರೆ ದೇವರ ಮಕ್ಕಳು ಗೊತ್ತಿದ್ದುಕೊಂಡು ದೇವರ ಗೊತ್ತಿದ್ರು ಪಾಪ ಮಾಡ್ತಾರೆ. ಅದೇ ಅವ್ರು ತುಂಬಾ ಸಮಯ ಕೊಡ್ತಾನೆ. ಹೌದು, ಅದಕ್ಕೆ ಈಗ ಸಂಕಟಗಳು ಈ ಲೋಕ ಬರ್ಲಿಕ್ಕೆ ಕಾರಣ ದೇವರ ತನ್ನ ಮಕ್ಕಳಿಗೆ ಇದು ಈಗ ಅವರು ಪಶ್ಚಾತ್ತಾಪ ಪಡಬೇಕೆಂಬುದೇ ದೇವರದೆಲ್ಲ ತೋರಿಸುವುದು. ಯಾಕಂದ್ರೆ ದೇವರ ಮಕ್ಕಳು ಪಶ್ಚಾತ್ತಾಪ ಪಡಬೇಕು. ಪ್ರಾರ್ಥನೆ ಮಾಡುವುದಿಲ್ಲ, ಆದ ಕಾರಣ ಪಶ್ಚಾತ್ತಾಪಗಳೆಲ್ಲ ಪ್ರಾರ್ಥನೆ ಇಲ್ಲ. ಮತ್ತು ಯಾರು ಪ್ರಾರ್ಥನೆ ಮಾಡೋದಿಲ್ಲೋ ಅವ್ರಿಗೆ ಪಶ್ಚಾತ್ತಾಪ ಪಡೋದಿಲ್ಲ. ಪಶ್ಚಾತ್ತಾಪ ಪಡೋದು ಹೇಗೆಂದರೆ ಒಬ್ಬ ವಿಶ್ವಾಸಿಯು ಅಥವಾ ಒಬ್ಬ ಸೇವಕನು ಒಬ್ಬ ಸೇವಕರು ಎಷ್ಟು ಸೇವೆ ಮಾಡಬಹುದು. ಕೆಲವರು ಸೇವಕರು ತುಂಬ ಸೇವೆ ಮಾಡ್ತಾರೆ, ಅದು ಅವರ ಪ್ರಾರ್ಥನೆ ಜೀವಿತ ಎಷ್ಟೆಂದರೆ 5-10 ನಿಮಿಷ ಇರ್ತದೆ. ನಾನು ಎಷ್ಟು ಪುಸ್ತಕ ಓದ್ದೇನೆ, ಕೆಲವರು ಸೇವಕರು ತುಂಬ ಸೇವೆ ಮಾಡ್ತಾರೆ. ವ್ಯಕ್ತಿಗೆ ಪ್ರಾರ್ಥನೆ ಜೀವಿತ ಅವ್ರದ್ದು ಏನಿಲ್ಲ. ಪ್ರಾರ್ಥನೆ ಮಾಡುವುದಾದರೆ ವಾರಕ್ಕೆ ಒಂದಿನ ಉಪವಾಸ ಇದ್ದುಕೊಂಡು ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಿದರೆ, ವಾಕ್ಯ ಓದಿದ್ರೆ ಮಾತ್ರ ನಮ್ಮಲ್ಲಿರೋ ಪಾಪ ನಮಗೆ ತೋರಿಸಿಕೊಡ್ತದೆ. ಒಬ್ಬ ಮುದಿ ಪ್ರಾಯದ ದೇವರ ಸೇವಕರು ಒಂದು ಮನೆಯಲ್ಲಿ ಮೇಣದ ಬತ್ತಿ ಇಟ್ಟುಕೊಂಡು ಬೈಬಲ್ ಅಂದರೆ ಅವನ ಬೈಬಲೆಲ್ಲ ಹರಿದು ಓದ್ತಿರುತ್ತೆ. ಆ ಸಭೆ ಒಬ್ಬ ವಿಶ್ವಾಸ ಅವನ ಮನೆಗೆ ಹೋಗಿಕೊಂಡು ತುಂಬ ಪ್ರಾಯದ ಪಾಸ್ಟರ್ ಅವ್ರದ್ದು, ಪಾಸ್ಟರ್ ಸೇವಕರೇ ನೀವು ಇಷ್ಟು ಒಂದು ಈ ಮೇಣದ ಬತ್ತಿಗೆ ಚಿಮಿನಿ ಅಂದರೆ ಮೇಣದ ಬತ್ತಿಗೆ ಕ್ಯಾಂಡಲ್ ಲೈಟಿಗೆ ನಿಮ್ಮ ಬೈಬಲ್ ಓದ್ತೀರಿ, ಯಾಕೆ ಓದ್ತೀರಿ ಕೇಳುವಾಗ ಅವ್ರು ಹೇಳ್ತಾರೆ, ಇನ್ನೂ ನನ್ನ ಜೀವಿತದಲ್ಲಿ ಎಲ್ಲಿಯಾದರೂ ಪಾಪ ಉಂಟಾ, ಇನ್ನು ಯಾವುದಾದ್ರು ಆಜೀವಿತನಾಗಲಿ ನಾನು ಹುಡುಕುತ್ತೇವೆ ಎಂದು ಉತ್ತರ ಕೊಟ್ಟರು. ಹಾಗೆ ದೇವರ ಸೇವಕರಾಗಲಿ ದೇವರ ಮಕ್ಕಳಾಗಲಿ ನಾವು ದಿನಾಲು ವಾಕ್ಯದ ಹುಡುಕಬೇಕು. ಎಲ್ಲಿಯಾದ್ರಲ್ಲಿ ಪಾಪ ಉಂಟಾ, ಎಲ್ಲಿಯಾದ್ರೂ ನಾನು ಇನ್ನೂ ವಿಧೇಯನಾಗಲಿ ಉಂಟಾ, ದಿನಾಲು ಇದು ನಮ್ಮ ಕೆಲಸಬೇಕು. ಅದಕ್ಕೆ ನಾವು ದಿನಾಲು ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯ ಹೀಗೆ ಹೇಳ್ತದೆ, ವಿಮೋಚನೆ ಕಂಡ 37 ಹೀಗೆ ಹೇಳ್ತದೆ. ಅಲ್ಲಿ ಆರೋನನು ದಿವಾಸು ಆ ದೀಪ ಉಂಟಲ್ಲ ಕ್ಲೀನ್ ಮಾಡಿ ಅದರ ನಂತರ ಎಣ್ಣೆಯನ್ನು ಹಚ್ಚಿ ದಿವಾಸು ಉರಿಸ್ತದೆ. ಅದು ಮೊದಲು ಇದು ಮಾಡ್ತದೆ. ಹೌದು, ಅವನ ದೀಪದ ಕೊಂಡಿ ಉಂಟಲ್ಲ ಅದು ದಿವಾಸಲು ಅವನು ತೊಳೆದು ಅದಕ್ಕೆ ಸರಿ ಮಾಡಿಸ್ತಾನೆ. ಅಲ್ಲಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಮತ್ತು ಅದು ಉರಿತಾ ಇರ್ತದೆ, ಎಣ್ಣೆ ಹಚ್ಚುತ್ತಾ ಇದ್ದು ಉರಿತಾ ಇದ್ದು ಕಾರಣ ಒಂದು ದೇವಾಲಯದಲ್ಲಿ ಅದು ತುಂಬಾ ಅರ್ಥ ಉಂಟು. ಅದು ಆ ಒಂದು ಇದರಲ್ಲಿ ತುಂಬಾ ಅರ್ಥ ಉಂಟು. ಎಂದರೆ ನಮ್ಮ ಆತ್ಮ ಒಂದು ದೀಪ ತೋರಿಸ್ತದೆ. ಅದು ಸರಿ ಮಾಡುದು ಯಾಕಂದ್ರೆ ನಮ್ಮ ರಕ್ತ ಮಹೋತ್ಸವ ನಮ್ಮ ಶರೀರಾಧನ ಸ್ವಭಾವ ನಾವು ನಡೆದರೆ ಅದು ದೀಪ ಮುಚ್ಚುತ್ತದೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಬಂಗಾರದ ಕತ್ತರಿ ಇತ್ತು ಹೌದಲ್ಲೇ, ಅಲ್ಲಿ ಬಂಗಾರದ ಕತ್ತಿ ಬಂಗಾರದ ಕತ್ತರಿ ಇತ್ತು. ಆ ಕತ್ತರಿಯಲ್ಲಿ ಅವನೇ ದೀಪಕ್ಕೆ ಬರುವ ಅದು ಅಡ್ಡಿ ಬರುವಲ್ಲ ಕತ್ತರಿಸಿ ಸರಿ ಮಾಡ್ಲಿಕ್ಕಿತ್ತು. ಅದು ದೇವರ ವಾಕ್ಯ ಇರ್ತದೆ. ಎಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ 12 ವಾಕ್ಯ, ದೇವರ ವಾಕ್ಯ ಸಜೀವವಾದದ್ದು, ಆದವಾದ ದೀಪಕ್ಕಿಂತಲೂ ಹರಿತವಾದದ್ದು. ಅದು ಯಾವನ್ನ ಧ್ಯಾನ ಮಾಡ್ತೇವೆ ಅದು ನಮ್ಮ
ಒಳಗೆ ಹೋಗಿ ನಮ್ಮ ಆಲೋಚನೆಗಳನ್ನು ವಿವೇಚನೆ ಮಾಡ್ತದೆ. ಯಾವಾಗ ನಾವು ವಾಕ್ಯ ಧ್ಯಾನ ಮಾಡೋ ಅಭ್ಯಾಸ ಮಾಡ್ತೇವೋ ಹಾಗೆ ಕತ್ತರಿ ನಮ್ಮಲ್ಲಿ ರಕ್ತ ಸಾಬೂನಿನ ಮಟ್ಟ ಕತ್ತರಿಸ್ತದೆ. ಆವಾಗ ನಮ್ಮ ದೀಪ ದಿನಾಲು ಉರಿಯುತ್ತದೆ. ಅದು ನಾವು ದಿನಾಲು ಮಾಡಲಿಕ್ಕೆ ಉಂಟು. ಯಾವಾಗ ದೇವರ ಮಗ, ದೇವರ ಸೇವಕರು ದಿನಾಲೂ ವಾಕ್ಯ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡೋದಿಲ್ಲ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಅವನ ದೀಪ ಏನಾಗ್ತದೆ, ಅದು ಮುಚ್ಚಿ ಹೋಗ್ತದೆ. ಆಗ ಅವನು ಯಾವ ಸೇವೆ ಮಾಡಿದ್ರು ಸಹ ಅಲ್ಲಿ ಅವನು ನಿಜ ಪ್ರವಾದಿ. ಈಗ ನೋಡಿ, ಬಿಲಾಮನು ನಿಜವಾಗಿ ಸುಪ್ರಸಿದ್ಧ ಪ್ರವಾದಿ ಆಗಿದೆ 100%. ಮತ್ತೆ ಏನಾಯ್ತು, ಅವನು ಸುಳ್ಳು ಪ್ರವಾದಿಗೆ ಮಾರ್ಪಟ್ಟ. ಆಗ್ಬೋದು ಸ್ಟಾರ್ಟಿಂಗ್ ಅವನು ಸತ್ಯ ಪ್ರವಾದಿ ಇರಬಹುದು, ಕಾಲಕ್ರಮೇಣ ಸುಳ್ಳು. ಅದಕ್ಕೋಸ್ಕರ ದೇವರ ಸೇವಕರಾಗಲಿ ಮಕ್ಕಳಾಗಲಿ ನಾವು ಪ್ರತಿನಿತ್ಯವೂ ನೀವು ಹೇಳಿದ ಆರೋಗ್ಯನ ಬಗ್ಗೆ ನೋಡಿ, ಅದರಲ್ಲಿ ಆ ಅರ್ಥ ಉಂಟು. ಅದೇ ದಿನಾಲು ನಮ್ಮ ದೀಪ, ನಮ್ಮ ಆತ್ಮವನ್ನು ಕತ್ತರಿಯಲ್ಲಿ, ಅದು ಬಂಗಾರದ ಕತ್ತರಿ, ದೇವರ ವಾಕ್ಯ ಬಂಗಾರ ಆಗಿದೆ, ಕತ್ತರಿಯಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಬೇಕು. ಬಂದ ರಕ್ತ ಸ್ವಲ್ಪ ಕತ್ತರಿಸಬೇಕು. ಆಗ ಅದು ದಿನಾಲು ಮಾಡಬೇಕುಂಟು. ಆಗ ಮಾತ್ರ ಅದು ಎಣ್ಣೆ ಇಂದ ದೀಪ ಉರಿಯುತ್ತದೆ. ಅದಿತ್ತು ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಹೌದು, ಅಲ್ಲೇ ಉಂಟು. ದೇವರ ಗುಡಾರ ತುಂಬಾ ಅರ್ಥಗಳುಂಟು. ಮತ್ತೆ ಅಪೊಸ್ತಲರು ಹೇಳ್ತಾನೆ ಇಬ್ರಿಯ 9ನೇ ಅಧ್ಯಾಯದಲ್ಲಿ, ಅಲ್ಲಿ ಉಂಟು ದೇವರ ಗುಡಾರ ತುಂಬಾ ಅರ್ಥ ಉಂಟು, ಡೀಪ್ ಮೀನಿಂಗ್ ಉಂಟು. ಅದು ಹೊಸ ಒಡಂಬಡಿಕೆ ನಮ್ಮ ಆತ್ಮದ ದೀಪ. ಹೌದು, ಆತ್ಮ ದೀಪ ಉರಿತಾ ಇರಬಹುದು. ದಿವಸಲು ನಾವು ಪರೀಕ್ಷಿಸಬೇಕು. ಹೌದು, ವಾಕ್ಯವನ್ನು ತೆಗೆದು ಓದಬೇಕು, ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಮತ್ತು ಪ್ರಾರ್ಥನೆ ಮಾಡಬೇಕು. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಅನೇಕರು ಮತ್ತೆ ಪ್ರಾರ್ಥನೆ ಏನು ಮಾಡ್ತಾರೆ ಅಂದ್ರೆ ನೋಡಿ, ದೇವರ ಸ್ತುತಿ ಸ್ತೋತ್ರ ಸಲ್ಲುವುದಿಲ್ಲ. ಪ್ರಾರ್ಥನೆ ಅಂದ್ರೆ ಏನು, ದೇವರು ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ದೇವರ ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. ಅದು ಫಸ್ಟ್ ಸ್ಟೆಪ್. ಅದು ಮಾಡುವಾಗ ಮಾತ್ರ ದೇವರ ಮಹಿಮೆ ಬೆಳಕು ಒಳಗೆ ಬರುವಾಗ ನಮ್ಮಲ್ಲಿ ಒಳಗೆ ಪಾಪವು ನಮಗೆ ತೋರಿಸಿ ಬರ್ತದೆ. ಕೆಲವರ ಪ್ರಾರ್ಥನೆ ಅಂದ್ರೆ 5-10 ನಿಮಿಷ, ಅದು ಸಹ ಏನು ಮಾಡ್ದು ಅಂತ ದೇವ್ರ ಸ್ತೋತ್ರ ಥ್ಯಾಂಕ್ ಯು ಹೇಳಿದಿಲ್ಲ, ವಿಜ್ಞಾಪನೆ ಮಾಡ್ತಾರೆ. ಇಲ್ಲ, ಅದು ಲಾಸ್ಟಿಗೆ ಬಿಟ್ಟದ್ದು. ಮೊದಲು ದೇವ್ರನ್ನ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು. ಅದು ಅನ್ಯ ಭಾಷೆ ಗಿಫ್ಟ್ ಇದೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ಮಾಡದೆ ವಾಕ್ಯ ಓದದೆ ಹೇಗೆ ಅವನು ಪರಿಶುದ್ಧನಾಗೋದು? ಸಾಧ್ಯ ಇಲ್ಲ. ಒಮ್ಮೆಲೆ ಅನೇಕರು ಹೇಳ್ತಾರೆ ಯೇಸು ನಂಬಿದ ಕೂಡ ನೀನು ಪರಿಶುದ್ಧನಾಗಿದೆ. ಒಮ್ಮೆಲೆ ಪರಿಶುದ್ಧನಾಗೋದು ಇದು ಈ ಬೈಬಲ್ ನಮಗೆ ಅಗತ್ಯ ಇರಲಿಲ್ಲ. ಅದೆಲ್ಲ ಸುಳ್ಳು ಪ್ರವಾದನೆ, ಸುಳ್ಳು ಬೋಧಕರು ಆ ರೀತಿ ಹೇಳ್ತಾರೆ. ಅಲ್ಲಿ ಹೇಳ್ತದೆ, ಆದರೆ ದೇವರ ಕಡೆಗೆ ತಿರುಗಿಕೊಂಡು ಆ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ನೋಡಿ, ಜಾರತ್ವ ಅಂದ್ರೆ ಏನು? ಅವಳು ದೇವರಿಗೆ ಕೊಡುವ ಮಾನವನ್ನು ಅವಳಿಗೆ ತೆಗೆದುಕೊಳ್ತಿದ್ರು, ಮತ್ತು ಅವಳೇ ದುರ್ಬೋಧನೆ ನಡೆಸ್ತಿದ್ದಳು, ಅವಳೇ ಪಾಪಲ್ಲಿ ಜೀವಿಸಿದಳು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ, ಯೇಸು ನಾನು ಈ ಲೋಕಕ್ಕೆ ಬಂದದ್ದು ಯಾವ ಧರ್ಮಶಾಸ್ತ್ರವನ್ನಾಗಲಿ ಯಾವ ಪ್ರವಾದಿಯ ತೆಗೆದುಕೊಳ್ಳಿಕ್ಕಲ್ಲ, ಅದು ನೆರವೇರಿದಕ್ಕೆ ಬಂದಿದ್ದೇನೆ. ಮತ್ತೆ ಅದೇ ಯಾವನು ಆ ಆಜ್ಞೆಗಳಂತೆ ನಡೆದುಕೊಂಡು ಇತರಿಗೆ ಬೋಧಿಸ್ತಾನೋ, ಅಂದರೆ ಯಾವನು ಎಲ್ಲ ಆಜ್ಞೆಕೊಂಡು ಇತರಿಗೆ ಬೋಧ ಅವನೇ ದೊಡ್ಡವನು. ಕೆಲವರು ಮಾಡ್ತಾರೆ ಆಜ್ಞೆಗಳನ್ನು ಮೀರುತ್ತಾರೆ, ಇನ್ನೊಂದು ಮೀರಲಿಕ್ಕೆ ಬೋಧಿಸ್ತಾರೆ. ಅದಕ್ಕೆ ದೇವರ ವಾಕ್ಯನ ಮೀರಬಾರದು, ವಾಕ್ಯನ ಕೈಕೊಂಡು ನಡೆದು ಇತರಿಗೆ ಬೋಧಿಸೋರಾಗಬೇಕು. ಈ ಪ್ರವಾದಿ ಏನೇ ಮಾಡಿದರು, ಜೆಜೆಬೆಲ್ ಅವಳು ಜಾರದಲ್ಲಿದ್ದಳು, ಅಂದರೆ ಅವರು ದೇವರಿಗೆ ಆರಾಧನೆ ಮಾಡ್ತಿಲ್ಲ, ಅವಳಲ್ಲಿ ಪಾಪ ಇತ್ತು, ಅವಳೇ ಜಾರತಂದ್ರೇನು, ಇಲ್ಲ ಶಾರೀರಿಕ ಜಾರತ ಹೇಗೆ ಮಾಡ್ದ ಆಗಿರಬಹುದು, ಅದೇ ಆತ್ಮಿಕ ಜಾರತಂದ್ರೇನು, ಅವಳು ದೇವರಿಗೆ ಪರಿಪೂರ್ಣವಾದದ್ದೇನು ಕೊಡಲಿಲ್ಲ. ಕೆಲವರು ಹೀಗಿರ್ತಾರೆ, ಅಂದರೆ ಅವರಿಗೆ ಏನು ಆಸೆ ಉಂಟು ಅದೇ ಪ್ರವಾದಿ ಹೇಳ್ಬೇಕಂತ ಬಯಸ್ತಾರೆ. ಪ್ರವಾದಿ ಹೇಳ್ಬೇಕಂತ ಬಯಸ್ತಾನೆ. ಅವರಿಗೆ ಎಲ್ಲಾ ತರದ ಅಭ್ಯಾಸ ಉಂಟು, ಲೋಕ ಕೂಡ ಬೇಕು, ದೇವರು ಕೂಡ ಬೇಕು, ಎರಡೂ ಬೇಕು. ಅಂತವರೇ ಸೇವಕರಿಗೆ ಅವರು ಇದು ಹುಡ್ಕೊಂಡು ಹೋಗ್ತಾರೆ, ಪ್ರವಾದಿಗೆ ಅವರು ಹುಡ್ಕೊಂಡು ಹೋಗ್ತಾರೆ. ಇದರ ವಿಷಯದಲ್ಲಿ ಅದು ತಪ್ಪಾಗಿದೆ. ದೇವರ ವಾಕ್ಯದ ನಾವು ಪ್ರವಾದಿಯನ್ನು ಹಿಂಬಾಲಿಸಬಾರ್ದು, ನಾವು ಹಿಂಬಾಲಿಸಬೇಕು ದೇವರ ವಾಕ್ಯವನ್ನು, ಯೇಸು ಕ್ರಿಸ್ತನ ಹಿಂಬಾಲಿಸಲಾಗಬೇಕು. ಅದೊಂದು ಕೊಟ್ಟ ಸೇವೆಯಾಗಿದೆ. ಅದು ದೇವರಾತ್ಮ ನಮಗೆ ಬೇಕಾದ್ರೆ ಆ ಟೈಮ್ ಆ ಪ್ರವಾದಿ ನಮಗೆ ನಮ್ಮ ಸಭೆ ಬರೋ ಹಾಗೆ ದೇವರ ಸೇವಕರಿಗೆ ದೇವರ ಆತ್ಮ ಹೇಳ್ತಾನೆ, ಯಾರು ದೇವರ ಆತ್ಮ ಉಂಟು ದೇವರ ತಾನೇ ದೇವರ ಸೇವಕರಿಗೆ ಆ ಸಭೆ ಬೇಕು ಪ್ರವಾದಿ ಕೊಡಬಹುದು. ಅದು ಹುಡುಕೊಂಡು ಹೋಗೋ ಅಗತ್ಯ ಇಲ್ಲ. ನನಗೆ ಕೆಲವು ಫೋನ್ ಬಂದಿದೆ ಇದರ ವಿಷಯದಲ್ಲಿ. ಅವರು ನನಗೆ ಬಾಯ್ ಫ್ರೆಂಡ್ ಉಂಟು, ಕೆಲವರು ಇಟ್ಟುಕೊಂಡಿದ್ದಾರೆ. ಅದರ ನಾನು ಅವರಿಗೆ ಫೋನಲ್ಲಿ ಖಂಡಿಸಿದೆ, ಅದು ಸರಿಯಲ್ಲ. ಅದರಂತ ಫೋನೇ ಇಲ್ಲ, ಅಂದ್ರೆ ಅವರು ಪುನಃ ಮಾಡಲಿ. ಏಕೆಂದ್ರೆ
ನಾವು ಸರಿಯಾಗಿ ಸತ್ಯವೇದದಲ್ಲಿ ಏನುಂಟು ಅದೇ ಹೇಳ್ತೇವೆ, ಹೌದು, ಅದು ಖಂಡಿಸ್ತೇವೆ, ಅದು ಇರಬಾರ್ದು, ಹಾಗೆ ಮಾಡಬಾರ್ದು. ಹೌದು. ನಿನಗೆ ಬಾಯ್ ಫ್ರೆಂಡ್ ಇದ್ದರೂ ಕೂಡ ನಿನ್ನ ಜಾರತ್ವ ಮಾಡಬಾರ್ದು, ನೀನು ಬೇರೆಯವರಿಗೆ ಇಟ್ಟುಕೊಳ್ಳಬಾರ್ದು. ಇದು ಕೆಲವು ಸಂಗತಿ ಉಂಟು, ಕೆಲವು ನಾವು ನೋಡುವ ಹಾಗೆ ಇಲ್ಲ. ಕೆಲವು ಸತ್ಯವೇದದ ಜ್ಞಾನ ಇಲ್ಲದೆ ಸ್ವಲ್ಪ ಒಂದು ಸರಿ 2 ಸರಿ ಸಭೆಗೆ ಹೋಗಿ ಸ್ವಲ್ಪ ವಾಕ್ಯ ಕೇಳಿದರೆ ಅಂತವರು ತುಂಬಾ ಮಂದಿ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಅದಕ್ಕೆ ಅವರಿಗೆ ಸರಿಯಾದ ವಾಕ್ಯದ ಜ್ಞಾನ ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಈಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಹೌದು, ಅಂದರೆ ಆ ಸೇವಕಿಗೆ ದೇವರು ಪಶ್ಚಾತ್ತಾಪ ಪಡುವುದಕ್ಕೆ ರೋಗವನ್ನು ಕಲಿಸ್ತಾನೆ. ದೇವರು ಕಲಿಸಿದಲ್ಲ, ಸೈತನಿಗೆ ಅನುಮತಿ ಕೊಡ್ತಾನೆ. ಸೈತನು ದೇವರ ಅನುಮತಿಯಿಂದ ಆ ಹೆಂಗಸಿಗೆ, ಆ ಜಜಬೆಲ್ ಹೆಂಗಸಿಗೆ ರೋಗದ ಮುಖಾಂತರವಾಗಿ ಹಾಸಿಗೆ ಹೋಗುವಾಗ ನಡೆಸ್ತಾನೆ. ಯಾಕಂದ್ರೆ ಅಲ್ಲಿಯಾದರೂ ಅವಳು ಪಶ್ಚಾತ್ತಾಪ ಪಡಬೇಕು ಅಂದ್ರೆ ಅದಷ್ಟು ದೇವರ ಕೃಪಲಾಗಿದೆ. ದೇವರು ಏನು ಮಾಡ್ತಾನೆ, ಪಾಪ ಮಾಡಿ ದೇವರ ಸೇವಕರಾಗ್ಬೋದು, ದೇವರ ಸೇವಿಕೆಯರಾಗ್ಬೋದು, ದೇವರ ಮಕ್ಕಳಾಗ್ಬೋದು, ಪಾಪ ಮಾಡುವಾಗ ತುಂಬಾ ಟೈಮ್ ಕೊಡ್ತಾನೆ. ಆ ಟೈಮ್ ಮೀರಿದ ನಂತರ ಸಹ ದೇವರು ಏನು ಮಾಡ್ತಾನೆ, ಅವ್ರಿಗೆ ಕೂಡ ಮರಣ ಕೊಡೋದಿಲ್ಲ, ಅವರು ಕೂಡ ನರಕ್ಕೆ ಆಗೋದಿಲ್ಲ. ದೇವರು ಅವರಿಗೆ ರೋಗಕ್ಕೆ ಸೈತನಿಗೆ ಒಪ್ಪಿಸ್ಕೊಳ್ತಾರೆ, ರೋಗ ತರಲಿಕ್ಕೆ. ಆ ರೋಗದಲ್ಲಿ ಆದರೂ ಪಶ್ಚಾತ್ತಾಪ ಪಡುತ್ತವನು ದೇವ್ರು ನೋಡ್ತಾನೆ. ಅಲ್ಲಿಯೂ ಅವ್ರು ಪಶ್ಚಾತ್ತಾಪ ಪಡೆದಿಲ್ಲ, ಅನಂತ ಅವರ ರಕ್ಷಣೆಯನ್ನೇ ಅವರು ಕಳೆದುಕೊಳ್ಳುತ್ತಾರೆ. ಪಶ್ಚಾತ್ತಾಪ ಪಡೆದಿದ್ದಾರೆ, ಪಟ್ಟರೆ ದೇವರ ಪರಲೋಕ ಕರ್ಕೊಂಡು ಹೋಗ್ತಾರೆ, ಪಡೆದಿದ್ದರೆ ಅವರು ರಕ್ಷಣೆ ಕಳೆದುಕೊಳ್ಳುತ್ತಾರೆ. ಅದಕ್ಕೆ ದೇವರ ಆ ಹೆಂಗಸಿಗೆ, ಆ ಸ್ತ್ರೀಗೆ ಹಾಸಿಗೆ ಮೇಲೆ ತೆಗೆದುಕೊಂಡು ಹೋದನು. ಹಾಸಿಗೆ ಅಂತಂದರೆ ಅದೇ ನರಳಾಟ, ರೋಗದಲ್ಲಿ ಅವರು ನರಳಾಡೋದು. ಅದಕ್ಕೋಸ್ಕರ ದೇವರ ಆತ್ಮ ಹೇಳ್ತಾನೆ, ಅದು ಬರುವುದು ಯಾವಾಗ, ತುಂಬ ಟೈಮ್ ದಾಟಿದ ನಂತರ. ಇವತ್ತು ದೇವರ ಮಗ ಕೇಳಿದ ಪ್ರಶ್ನೆ ಒಳ್ಳೇದು. ದೇವರ ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ, ವಾಕ್ಯನೇ ಓದಿಲ್ಲ ನೋಡಿ. ಪ್ರಥಮ ಬಗ್ಗೆ ನಮ್ಮ ಜೀವಿತ ಆ ಒಂದು ಅಲ್ಲೊಂದು ಆರೋಣನಾಗೆ ದಿನಾಲು ಯಜ್ಞ ವೇದಿಯಲ್ಲಿ ನಮ್ಮ ಆತ್ಮದೀಪ ಉರಿಯುವಂತೆ ನಾವು ಮಾಡಬೇಕು. ದಿನಾಲು ನಮ್ಮ ದೀಪ ಸರಿ. ಯಾರು ಈ ವಿಶ್ವಾಸಗಳು ಮಾಡೋದಿಲ್ಲೋ, ದೇವರ ಸೇವಕರು ಮಾಡೋದಿಲ್ಲೋ, ಆನಂತರವೇ ದೇವರ ರೋಗಕ್ಕೆ ಹೋಗೋದು. ಆ ರೋಗ ಬರುವಾಗ ಹಾಸಿಗೆಯಲ್ಲಿ ಏನಾಗ್ತಾರೆ, ಅವರು ನರಳಾಡ್ತಾರೆ. ಆ ರೋಗದಲ್ಲಿ ಅವರು ಬೇದನೆ ಪಡ್ತಾರೆ. ಅಲ್ಲಿ ಯಾಕೆ ಪಶ್ಚಾತ್ತಾಪ ಪಡೆದಕ್ಕೋಸ್ಕರವಾಗಿ. ಪುನಃ ಫಸ್ಟ್ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವಳ ಕೃತ್ಯಗಳು ಬಿಟ್ಟು ಬಿಡದೆ ಹೋದ, ಅವಳ ಮಕ್ಕಳನ್ನು ಅಲ್ಲ 20 ಅವಳ ಹಾಸಿಗೆ ಮೇಲೆ ಬಿದ್ದುಕೊಂಡು ಮಾಡಿದ್ರು, ಮತ್ತು ಅವಳೊಂದಿಗೆ ವ್ಯಭಿಚಾರ ಅದು ಓದಿ, ಮತ್ತು ಅವಳೊಂದಿಗೆ ಎಲ್ಲಿ 22 ವಾಕ್ಯ ಓದಿದೆ. ಈಗ ಅವಳ ಹಾಸಿಗೆ ಮೇಲೆ ಬಿದ್ದುಕೊಳ್ಳುವಂತೆ ಮಾಡುವೆ, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆ. ಅವಳ ವ್ಯಭಿಚಾರ ಅಂದರೆ ಅವಳ ದುರ್ಬೋಧನೆ ಕೇಳಿದವರು, ಅವಳ ಪ್ರವಾದನೆ ಕೇಳಿದವರು ಪಶ್ಚಾತ್ತಾಪ ಪಡೆದಿದ್ದಾರೆ. ಅವರಿಗೂ ಸಹ ದೇವರು ಹಾಸಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾನೆ ಪಶ್ಚಾತ್ತಾಪ ಪಡಲಿಕ್ಕೆ. ಪಡದಿದ್ದರೆ ಮೊದಲನೇ ರೂಪಾಂತರದಲ್ಲಿ ಕೈ ಬಿಟ್ಟುಬಿಟ್ಟು ಮಹಾ ಸಂಕಟ ಅಂದ್ರೇನು, ಅದು ಅಂತು ಕ್ರಿಸ್ತನ ಕಾಲದಲ್ಲಿ ಬರುವಂತ ಸಂಕಟ. ಮೊದಲನೇ ಎತ್ತಲ್ಪಟ್ಟಿಗೆ ಕೈ ಬಿಡ್ಬಿಡ್ತಾರೆ, ಮಹಾ ಸಂಕಟ ಬೀಳುವಂತ ದೇವರು ಮಾಡ್ತಾರೆ. 7 ವರ್ಷಕ್ಕೆ ಮಾಡ್ತಾನೆ. ಅಲ್ಲಿ ಮಹಾ ಸಂಕಟ, ಅದು ಮಹಾ ಸಂಕಟ, ಮಹಾ ಸಂಕಟಕ್ಕೆ ಹೋಗಬೇಕಾಗುತ್ತೆ. ಹೌದು, ಅವರು ತಿರುಗದಿದ್ದಾರೆ, ಅವಳ ಬೋಧನೆ ಕೇಳಿ ಹೌದು ಪಶ್ಚಾತ್ತಾಪ ಪಟ್ಟು ಅದು ಸುಳ್ಳು, ಹೌದು ಸ್ವಾಮಿ ನನಗೆ ಶ್ರಮಿಸು, ಹೌದು ಎಂದು ಸತ್ಯವೇದ ಹೋಳಿ ತನ್ನನ್ನು ಹೌದು ತಿರುಗಿ ದೇವರ ಕಡೆಗೆ ತಿರುಗಿ ಮಾನಸಾಂತರಾಗಿದ್ದವರಿಗೆ ತಿರುಗಿ ಹೌದು ಕೊಳ್ಳದಿದ್ದರೆ ಅವರು ಖಂಡಿತ 7 ವರ್ಷಕ್ಕೆ ಹೋಗ್ತಾರೆ. ದೇವರ ವಾಕ್ಯ ಹೇಳ್ತಾರೆ. ಹೌದು. ಅದಕ್ಕೋಸ್ಕರ ಈಗ ವಿಶ್ವಾಸಿಗಳಿಗೊಂದು ಒಳ್ಳೆ ಅವಕಾಶ ಉಂಟು. ಹೌದು, ವಿಶ್ವಾಸಿಗಳಿಗೆ ಹೌದು ಒಳ್ಳೆ ಅವಕಾಶ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ದೇವರು ಈ ಎಲ್ಲ ಕಷ್ಟಗಳು ಬರಮಾಡಿದ. ಯಾಕಂದ್ರೆ ಇದೆಲ್ಲ ದೇವರ ಮಕ್ಕಳು ಪಶ್ಚಾತ್ತಾಪ ಪಡಬೇಕು, ಇನ್ನು ಕಠಿಣರಾಗಬಾರ್ದು. ಒಂದಲ್ಲಿ ಕಠಿಣರಾದ್ರೆ ಮತ್ತೆ ದೇವರು ರೋಗವನ್ನು ಬರ್ಲಿಕ್ಕೆ ಬಿಡುತ್ತಾನೆ. ಈಗ ನಾವು ನೋಡ್ತೇವೆ ಲೋಕದಲ್ಲಿ ಈ ರೋಗ ಬಂದಿದೆ, ಮತ್ತು ಇದು ಮಧ್ಯದಲ್ಲಿ ಈಗ ಇದು ಬಿರುಗಾಳಿ ಎಲ್ಲ ಬಂತು ಎಲ್ಲೋ ಕೆಲವು ಕಡೆಯಲ್ಲಿ. ಈಗ ಪುನಃ ನಾವು ಕೇಳ್ತಾ ಇದ್ದೇವೆ ಮಿಡತೆಗಳು ಬಂದಿದೆ. ನೋಡ್ತೇವೆ ಟಿವಿಯಲ್ಲೆಲ್ಲ ಮಿಡತೆಗಳು ಬರ್ತಾ ಉಂಟು. 1-2 ಅಲ್ಲ, ಹೌದು ಸಾವಿರ ಅಲ್ಲ, ಲಕ್ಷ ಕಟ್ಲೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮಿಡತೆ ಬರ್ತಾ ಉಂಟು. ಮಿಡತೆ ಬಂದರೆ ನಿಮ್ಗೆ ಗೊತ್ತುಂಟು ಏನ್ ಮಾಡ್ತದೆ, ಬೆಳೆ ಎಲ್ಲ ನಷ್ಟ ಮಾಡಿಬಿಡುತ್ತೆ, ಬೆಳೆ ಎಲ್ಲ ನಷ್ಟ ತಿಂದು ಬಿಡ್ತದೆ. ಎಲ್ಲ ಬೆಳೆ ನಷ್ಟ ಆದ್ರೆ ಏನಾಗ್ತದೆ, ಬರಗಾಲ ಬರ್ತದೆ. ಈಗಲೇ ಸಮಸ್ಯೆ ಉಂಟು, ಇನ್ನು ಸಮಸ್ಯೆಗೆ ಒಳಪಡ್ತಾನೆ. ಅಂದ್ರೆ ದೇವರ ಏನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದು
ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಬೇಕೆಂದು ಇದೆಲ್ಲ ಆಗ್ತಾ ಉಂಟು. ಏಕೆಂದ್ರೆ ಮಿಡತೆಯ ವಿಷಯದಲ್ಲಿ ಸತ್ಯವೇದದಲ್ಲಿ ಉಂಟು. ಹೌದು, ಉಂಟಲ್ಲ ಅಷ್ಟೇ. ಹೌದು. ಮಿಡತೆಯ ವಿಷಯದಲ್ಲಿ ಮಿಡತೆಯನ್ನು ಕಳಿಸ್ತೇನೆ ಎಂದು ಉಂಟು. ಅದಕ್ಕೆ ಸಹ ಇದೆಲ್ಲ ಸೈನ್. ಈಗ ದೇವರ ಮಕ್ಕಳು ದೇವರ ಕಡೆಗೆ ತಿರುಗಬೇಕೆಂದು ಸೈನ್ ಕೊಡ್ತಾ ಇದ್ದಾನೆ ದೇವರು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇದೆಲ್ಲ ಬರ್ತದೆ ಎಂದು. ಇದು ಕಷ್ಟ ಕಾಲದ ಅಲ್ಲ, ಇದು ಸಂಕಟ ಅಲ್ಲ, ಇದರ ಮೊದಲೇ ಪ್ರಿಪೇರ್ ದೇವರ ಮಕ್ಕಳಿಗೆ ಸಿದ್ಧತೆ ಆಗಲಿ, ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಸಿದ್ಧತೆ ಆಗಿರ್ತಾನ, ಕೆಟ್ಟ ಕಥೆಗಳನ್ನು ಬಿಡ್ಲಿಕ್ಕೆ ದೇವರೊಂದು ಸಿದ್ಧತೆ ಮಾಡ್ತಾ ಇದ್ದಾನೆ. ಮತ್ತೆ ಏನ್ ಹೇಳ್ತೀರಿ ಇದರ ವಿಷಯದಲ್ಲಿ ನೀವು? ಅದಕ್ಕೋಸ್ಕರ ಈ ದೇವರು ಕೊಟ್ಟ ಕೃಪೆಯನ್ನು ತಾತ್ಸಾರ ಮಾಡಬಾರದು. ಯಾಕಂದರೆ ದೇವರು ತುಂಬ ಕೃಪಾಳು. ನಾವು ಯೋಬನ ಪುಸ್ತಕದಲ್ಲಿ ನೋಡಿದ್ರೆ ಯೋಬನಿಗೆ ಕೂಡಲೇ ದೇವ್ರ ಸೈತನ ಕೈಗೆ ಒಪ್ಪಿಸ್ಕೊಡ್ಲಿಲ್ಲ. ಫಸ್ಟ್ ಅವನ ನಂಬಿಕೆ ಪರೀಕ್ಷೆ ಮಾಡಿ ಸೈತನ ಕೊಟ್ಟನು. ಆನಂತರ ರೋಗ ಬರಬೇಕಾದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಬ ಪುಸ್ತಕ 34ನೇ ಅಧ್ಯಾಯದಲ್ಲಿ ಅಲ್ಲಿ ದೇವರು 2 ರೀತಿ ಉಂಟು ಮಾತನಾಡೋದು. ಮತ್ತು ಅವನು ಕೇಳಿದ ರಾತ್ರಿ ಕನಸಿನಲ್ಲಿ ದೇವರನ್ನು ಮಾತನಾಡಿದನು. ಏನೆಂದರೆ ಅವನು ಪಶ್ಚಾತ್ತಾಪ ಪಡೆದರೆ ರೋಗ ಬರುತ್ತದೆ ಎಂಬುದೇ ದೇವರಿಗೆ ಅವನು ಕನಸು ಕೊಟ್ಟವನು ಯೋಬನಿಗೆ. ಅವನು ಅಲ್ಲಿ ಪಶ್ಚಾತ್ತಾಪ ಪಡಬೇಕಿತ್ತು, ಪಡಲಿಲ್ಲ. ಅದಕ್ಕೋಸ್ಕರ ಅವನಿಗೆ ದೇವರು ಆ ರೋಗಕ್ಕೆ ಒಳಗಾಗಿದ್ದ. ಯಾಕಂದ್ರೆ ಪಶ್ಚಾತ್ತಾಪ ಪಡಲಿಕ್ಕೆ ಮತ್ತು ಲಾಸ್ಟ್ ಅನ್ನು ಪಶ್ಚಾತ್ತಾಪ ಪಟ್ಟ. ಅದು ಮೊದಲೇ ಪಶ್ಚಾತ್ತಾಪ ಪಟ್ಟರೆ ಅವನ ಆ ರೀತಿ ಕಾಯಿಲೆ ಮೊದಲೇ ಅವನು ಹೇಳ್ತಿದ್ದಾನೆ, ನೀತಿವಂತನೇ ಮೊದಲು ಅವನು ನೀತಿವಂತನಾಗಿದ್ದೇನೆ, ಅವನ ಒಳಗಿತ್ತು ನಾನು ನೀತಿವಂತನಾಗಿದ್ದೇನೆ, ಅದಕ್ಕೆ ನಾನು ದಿವಸಲು ಕಡಿದು ಕುರಿಯನ್ನು ಕಡಿದು ರಕ್ತ ಚಿಮ್ಮಿ ಯಾವುದೋ ಒಂದು ವೇಳೆ ನನ್ನ ಮಕ್ಕಳು ಪಾಪ ಮಾಡಿದರೆ ಅಂದ್ರೆ ಅವನ ಮನಸ್ಸಲ್ಲಿ ನಾನು ಒಬ್ಬ ನೀತಿವಂತ ಎಂದಿತ್ತು. ಅದೇ ನಾವು ಯಾವ್ದು ಅಂದ್ರೆ ಕೊನೆ ತನಕ ಪಶ್ಚಾತ್ತಾಪ ಪಡಲಿಲ್ಲ. ಮತ್ತೆ ಅದಕ್ಕೆ ಆ ಒಂದು ರೋಗದಲ್ಲಿ ಬಿದ್ದ ಸಮಯದಲ್ಲಿ ಹೋಗಿ ನಂತರ ಲಾಸ್ಟ್ ನರ್ಲಾಡಿ ಪಶ್ಚಾತ್ತಾಪಡ್ತಾನೆ. ಅಲ್ಲ, ಅವನು ದೇವರ ಮುಂದೆ ಒಳ್ಳೆಯ ಮನುಷ್ಯ, ಹೌದು, ನಂಬಿಗಸ್ತನು, ದಾನ ಧರ್ಮ ಮಾಡ್ತಿದ್ದನು, ಒಂದು ನಂಬಿಕೆ ಇತ್ತು, ನಂಬಿಕೆ. ಆದ್ರೆ ಪಶ್ಚಾತ್ತಾಪ ಅವನದ್ದು ನಂಬಿಕೆ ಇತ್ತು, ಒಳ್ಳೆ ದಾನ ಧರ್ಮ ಇತ್ತು, ಒಳ್ಳೆಯ ಮನುಷ್ಯನ. ಎಷ್ಟಿಯಲ್ಲಿ ಆತನ ವಿಷಯದಲ್ಲಿ ಬರೆಯಲ್ಬಿಟ್ಟು ಒಂದು. ಆದರೆ ಅವನು ಒಂದು ಸಂಗತಿ ಇರ್ಲಿಲ್ಲ, ಅವನ ಹತ್ರ ಪಶ್ಚಾತ್ತಾಪ ಇರಲಿಲ್ಲ. ಈ ಪಶ್ಚಾತ್ತಾಪ ಪಡ್ಲಿಕ್ಕೆ ದೇವರು ರೋಗವನ್ನು ಕಳಿಸಿ ಅವನ ಮೇಲೆ ಅವನಿಗೆ ಬೂದಿ ಹಾಕಿ ಆ ಒಂದು ಕುಷ್ಠರೋಗ ಏನು ಅವನಿಗೆ ಬಂತು, ಶರೀರದ ರೋಗ ಬಂತು. ಅವನು ನೆಲದಲ್ಲಿ ಬಿದ್ದು ಗೋಣಿ ಹತ್ತಿರ ಹಾಕಿ ಎಲ್ಲರೂ ಬಿಟ್ಟು ಎಲ್ಲರೂ ಮನೆಯಲ್ಲಿ ಬಿಟ್ಟು ಅಲ್ಲಿ ಹೋಗ್ಲಿ ಜನರು ಹೋಗ್ಲಿಕ್ಕೆ ಹೆದರ್ತಿದ್ರು, ವಾಸನೆ ಬರ್ತಿತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ತಂದು ಅವನಿಗೆ ಪಶ್ಚಾತ್ತಾಪ ಪಡುವ ಹಾಗೆ ದೇವರು ಮಾಡಿದನು. ಅದರ ಅರ್ಥ ಅವನಿಗೆ ರೋಗ ಬಂದಿದ್ದು ಅದು ಅವನ ನಾಶನಕ್ಕೆ ಅಲ್ಲ, ಪಶ್ಚಾತ್ತಾಪಟ್ಟು ಅವನ ಆತ್ಮ ದೇವರ ಕಡೆಗೆ ಹೋಗ್ಬೇಕೆಂದು ದೇವರ ನೋಡಿ. ದೇವರ ಪ್ರೀತಿ ನೋಡಿ. ಕೆಲವು ಸರಿ ಇರ್ತದೆ, ಅಯ್ಯೋ ದೇವರು ನಮಗೆ ಎದು ಕಳಿಸ, ದೇವರು ಅಂತ ದೇವರ ಅಂತ ಎಲ್ಲ ಬೇನೇನೆ ಹೇಳ್ತಾ ಇದ್ದಾರೆ. ಆದರೆ ದೇವರು ಪ್ರೀತಿ ಅದರ ಮುಖಾಂತರ ತೋರಿಸಿಕೊಡ್ತಾರೆ. ಅದರ ಮುಖಾಂತರ ಪ್ರೀತಿ ಇವತ್ತು ನಮ್ಮ ವೀಕ್ಷಕರಿಗೆ ಹೇಳಿದರೆ, ದೇವರ ಪ್ರೀತಿ ಅಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಪ್ರೀತಿ ಅಂದರೆ ನಾವು ಮಾಡುವ ಪ್ರೀತಿ ಹಾಗೆ ಅಲ್ಲ. ದೇವರ ಪ್ರೀತಿ ಅಂದರೆ ನೋಡಿ, ಆ ಜೋಬನಿಗೆ ಹೇಗೆ ಕಷ್ಟವನ್ನು ಅನುಮತಿಯನ್ನು ಮಾಡಿ ಅಂದರೆ ಅನುಮತಿ ಮಾಡಿದ, ದೇವರು ಕೊಟ್ಟದಲ್ಲ, ಅವನು ಸೈತಾನಿಗೆ ಅನುಮತಿ ಮಾಡಿ ಅದು ತಂದು ಕೊನೆಗೆ ಅವನು ದೇವರ ಒಂದೇ ಉದ್ದೇಶ ಇತ್ತು, ಅವನು ಪಶ್ಚಾತ್ತಾಪ ಪಡಬೇಕೆಂದು. ಅದರ ಅರ್ಥ ಎಲ್ಲ ಮಾನವರು ಪಶ್ಚಾತ್ತಾಪದ ಹೃದಯ ಬೇಕು. ಆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಬೇಕದು, ಅದು ತಂದೆಯಾದ ದೇವರ ಚಿತ್ತವಾಗಿದೆ. ಅದರ ಅರ್ಥ ನಾವು ಎಲ್ಲರೂ, ಈ ವೀಕ್ಷಕರು ಯಾರ್ಯಾರು ನೋಡ್ತಾರೆ ಈ ಕಾರ್ಯಕ್ರಮ, ಪಶ್ಚಾತ್ತಾಪ ಪಡಲೇಬೇಕು. ನನ್ನಲ್ಲಿ ಪಾಪ ಇಲ್ಲ ಎಂದು ಹೇಳಿದರೆ ವಿಶ್ವಾಸಿ ಅವನನ್ನು ಮತ್ತು ದೇವರನ್ನು ಸುಳ್ಳುಗಾರನಾಗಿ ಮಾಡ್ತಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಪ್ರಿಯರೇ, ನೀವು ಒಂದು ವೇಳೆ ನಿಮ್ಮನ್ನು ಪರೀಕ್ಷೆ ಮಾಡಿ ಪಶ್ಚಾತ್ತಾಪ ಪಡಿರಿ, ದೇವರಾತ್ಮ ನಿಮಗೆ ಸಹಾಯ ಮಾಡ್ತದೆ. ಇನ್ನೊಂದು ನಮ್ಮ ಇನ್ನೊಂದು ಕಾರ್ಯಕ್ರಮ ಬರುವ ತನಕ ಈ ಒಂದು ಕಾರ್ಯಕ್ರಮ ನೀವು ಕಂಟಿನ್ಯೂ ಆಗಿ ನೋಡಿ. ದೇವರಾತ್ಮ ನಿಮಗೆ ಸಹಾಯ ಮಾಡ್ತದೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಾವು ಈಗ ಪ್ರಾರ್ಥನೆ ಮಾಡುವ, ನೀವು ನಮ್ಮೊಟ್ಟಿಗೆ ಎಗ್ರಿ ಆಗಿರಿ, ತಲೆಬಾಗಿಸುವ ಎಗ್ರಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತದೆ. ಯಾವ ಬಲಹೀನತೆ ಉಂಟು, ನಿಮ್ಮದು ಏನು ಸಮಸ್ಯೆಯಲ್ಲಿದ್ದೀರಿ, ಯಾವ ರೋಗದಲ್ಲಿದ್ದೀರಿ, ದೇವರ ಆತ್ಮ ನಿಮಗೆ ಮುಟ್ಟುತ್ತಾನೆ.
ಪ್ರೀತಿ ಸ್ವರೂಪನಾದ ತಂದೆ ದೇವರೇ ಸ್ತೋತ್ರ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸಮಯಕ್ಕಾಗಿ ನಿನ್ನ ಮಕ್ಕಳು ಕರ್ತನೇ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ತಂದೆ. ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ದೇವರ ಆತ್ಮನು ಕರ್ತನೇ ಈ ಸಮಯದಲ್ಲಿ ಅವರಿಗೆ ಮುಟ್ಟಬೇಕಂದು ನಾನು ಪ್ರಾರ್ಥನೆ ಕರ್ತನೇ. ಎಲ್ಲ ಬಂಧನಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೇ ದೇವ. ಒಂದು ಪಶ್ಚಾತ್ತಾಪ ಹೃದಯ ಕೊಡಬೇಕಂದು ನಾನು ಪ್ರಾರ್ಥನೆ ಕರ್ತನೇ. ಎಷ್ಟೋ ಮಂದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟೋ ಮಂದಿ ಜಡದಲ್ಲಿದ್ದಾರೆ, ಎಷ್ಟೋ ಮಂದಿ ನಿದ್ದೆ ಬರ್ತದೆ, ಬೇರೆ ಬೇರೆ ಸಮಸ್ಯೆಯಲ್ಲಿ ಇದ್ದಾರೆ ಕರ್ತನೇ. ಈ ಸಮಯದಲ್ಲಿ ಕರ್ತನೇ ದೇವ ಅವರಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ನೀನು ಸಹಾಯ ಮಾಡು ದೇವರ ಆತ್ಮನೇ. ನೀನು ಸಹಾಯ ಮಾಡಬೇಕು, ಒಂದು ದೃಢ ನಿರ್ಧಾರ ತಗೊಳ್ಳಿಕ್ಕೆ ಸಹಾಯ ಮಾಡು. ಒಂದು ಒಂದು ಗೋಲಾಟದಿಂದ, ಪಶ್ಚಾತ್ತಾಪದಿಂದ, ನರಳಾಟದಿಂದ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥನೆ ಆತ್ಮನನ್ನು ಸುರಿಸಬೇಕಂದು ನಾನು ನಿಮ್ಮ ಒಬ್ಬೊಬ್ಬರ ಮೇಲೆ ಈಗ ದೇವರ ಆತ್ಮ ಇಳಿದು ಬರ್ತಾ ಇದ್ದೇನೆ. ದೇವರ ಒಂದು ಪ್ರಾರ್ಥನೆ ಆತ್ಮ ನಿಮಗೆ ಸುರಿಸ್ತಾ ಇದ್ದೇನೆ. ನೀವು ನಂಬಿದರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಜೀವಿತ ಬದಲಾಗ್ತದೆ. ಈ ಸಮಯದಲ್ಲಿ ತಂದೆ ನಿಮಗೆ ಸ್ತೋತ್ರ, ಅವರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೆನ್. ನಿಮಗೆ ದೇವರು ಒಳ್ಳೇದು ಮಾಡಿ ಈ ಕಾರ್ಯಕ್ರಮ ನೋಡಿದ್ದಕ್ಕೆ. ಮತ್ತು ನಮ್ಮ ಮಧ್ಯದಲ್ಲಿ ಪೀಟರ್ ಕೋಟಸ್ ಬಂದು ಎಷ್ಟೋ ಸಂಗತಿ ನಮಗೆ ಪ್ರಕಟಪಡಿಸ್ತಾರೋ ದೇವರು ನಮಗೆ ಸ್ತೋತ್ರವಾಗಲಿ.